Hello students, once again I would like to welcome you all for today's online class. Today we are going to start the chapter 8 part 2, how do organisms reproduce. In the part 2, the chapter number 8, that is the how do organisms reproduce, we will discuss in this chapter. First we should know what is reproduction. ಈ ಚಾಪ್ಟರ್ಲಿ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅಂತಕ್ಕಂಥದ್ದು ಏನಪ್ಪ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅಂದರೆ ಹೇಗೆ ಒಂದು ಜೀವಿಗಳು ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ಈ ಚಾಪ್ಟರ್ಲಿ ಕಲಿತಾ ಹೋಗ್ತೇವೆ. ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಲಿವಿಂಗ್ organisms produce new individuals of this species. I will repeat it again. Reproduction is the process. Reproduction ಅಂತಕ್ಕಂಥದ್ದು ಒಂದು ಪ್ರೋಸೆಸ್ಸು ಬೈ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಒಂದು ಜೀವ ಇರತಕ್ಕಂಥ ಜೀವಿಗಳು, ಎಲ್ಲ ಜೀವಿಗಳು ಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್ಸ್, ಇನ್ನೊಂದು ಜೀವಿಯನ್ನು ಹುಟ್ಟಿಸ್ತವೆ. ಸೇಮ್ ಸ್ಪೀಶೀಸ್, ಇನ್ನೊಂದು ಜೀವಿ ಅಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ನಾಯಿ ಇದೆ, ಆ ನಾಯಿ ಏನು ಮಾಡುತ್ತೆ, ತನ್ನ ಥರ ಇರ್ತಕ್ಕಂಥದ್ದೇ ಇನ್ನೊಂದು ನಾಯಿಯನ್ನು ಹುಟ್ಟಿಸುತ್ತೆ. ಒಂದು ಕುರಿಮರಿ ಇದೆ, ಆ ಕುರಿ ಇನ್ನೊಂದು ಕುರಿನ ಹುಟ್ಟಿಸುತ್ತೆ. ಒಂದು ಎಮ್ಮೆ ಇದೆ, ಆ ಎಮ್ಮೆ ತನ್ನ ಥರ ಇರ್ತಕ್ಕಂಥದ್ದನ್ನೇ ಇನ್ನೊಂದು ಜೀವಿಯನ್ನು ಹುಟ್ಟಿಸ್ತದೆ. ಇಂಥದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ರೀಪ್ರೊಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಏನು ರೀಪ್ರೊಡಕ್ಷನ್ ಅಂದರೆ, ರೀಪ್ರೊಡಕ್ಷನ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್. ಆ್ಯಂಡ್ ರೀಪ್ರೊಡಕ್ಷನ್ ಯಾಕಪ್ಪ ಬೇಕಿದು, ರೀಪ್ರೊಡಕ್ಷನ್ ಆಗಬೇಕಾ, ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ನೆಸಸರಿನಾ? ಎಸ್, ರೀಪ್ರೊಡಕ್ಷನ್ ಈಸ್ ನೆಸಸರಿ ಫಾರ್ ದ ಸರ್ವೈವಲ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದಿಸ್ ಸ್ಪೀಶೀಸ್. ಅವರ ಸಂತತಿ ಬದುಕಿರಬೇಕಪ್ಪ, ಮುಂದಿನ ಪೀಳಿಗೆಗೂ ಮತ್ತು ಅವರ ಪಾಪ್ಯುಲೇಷನ್ ಇರಬೇಕು, ಮತ್ತು ಅವರ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡಬೇಕಂತ ಹೇಳಿದ್ರೆ ರೀಪ್ರೊಡಕ್ಷನ್ ಅಂತಕ್ಕಂಥ ಒಂದು ಕ್ರಿಯೆ ಪ್ರತಿಯೊಂದು ಜೀವಿಯಲ್ಲಿ ಇರಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಅದು ಯಾವುದೇ ಒಂದು ಜೀವಿ ರೀಪ್ರೊಡ್ಯೂಸ್ ಮಾಡಲಿಲ್ಲ, ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ಆಗಲಿಲ್ಲ ಅಂದರೆ ಆ ಪ್ರಾಣಿ ಇರೋವರೆಗೂ, ಆ ಜೀವಿ ಇರೋವರೆಗೆ ಮಾತ್ರ ಇರುತ್ತೆ. ನೆಕ್ಸ್ಟ್ ಅದರ ಸಂತತಿ ಮತ್ತು ನಮಗೆಲ್ಲೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಏನಾಗ್ತಾ ಹೋಗುತ್ತೆ, ಈ ಆರ್ಗ್ಯಾನಿಸಮ್ಸ್ ಏನಾಗ್ತಾ ಹೋಗುತ್ತೆ, ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ನೆಸಸರಿ ಆಗಿದೆ. ರೀಪ್ರೊಡಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅವರ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅದರ ಸ್ಪೀಶೀಸು ಮುಂದೊಂದು ದಿವಸ ನಶಿಸಿ ಹೋಗುತ್ತೆ. ಅದಕ್ಕೆ ನಾವು ದ ಸ್ಪೀಶೀಸ್ ವಿಲ್ ಬಿಕಮ್ ಎಕ್ಸ್ಟಿಂಕ್ಟ್ ಅಂತ ಕರಿತಾ ಹೋಗ್ತೇವೆ. ಎಕ್ಸ್ಟಿಂಕ್ಟ್ ಅಂದರೆ ನಶಿಸಿ ಹೋಗುತ್ತೆ. ಯಾವಾಗ ರೀಪ್ರೊಡಕ್ಷನ್ ಅಂತಕ್ಕಂಥ ಒಂದು ಕಾರ್ಯ ಆ ಜೀವಿಯಲ್ಲಿ ನಡೀಲಿಲ್ಲ ಅಂತ ಹೇಳಿದ್ರೆ. ಹಾಗಾದರೆ ಹೌ ಡು ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಕಾರ್ಬನ್ ಕಾಪೀಸ್ ಆಫ್ ದೆಮ್ಸೆಲ್ಸ್, ಅಥವಾ ಡೂ ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಕಾರ್ಬನ್ ಕಾಪೀಸ್ ಆಫ್ ದೆಮ್ಸೆಲ್ಸ್? ಅವ್ರ ಥರ ಇರ್ತಕ್ಕಂಥವೇ ಕಾರ್ಬನ್ ಕಾಪೀಸ್ಗಳನ್ನು ಅವರು ತಯಾರು ಮಾಡ್ತಾರಾ? ಹೌದು. ಇಲ್ಲಿ ದ ಡಿ ಎನ್ ಎ ಅಂತಕ್ಕಂಥದ್ದು, ಡಿ ಎನ್ ಎ ಮಾಲಿಕ್ಯೂಲ್ ಎಲ್ಲಿರ್ತಪ್ಪ, ಡಿ ಎನ್ ಎ ಅಂತ ಹೇಳಿದರೆ ಕ್ರೋಮೋಸೋಮ್ಸಲ್ಲಿ ಇರ್ತದೆ. ಕ್ರೋಮೋಸೋಮ್ಸಲ್ಲಿ ಇರ್ತವೆ, ನ್ಯೂಕ್ಲಿಯಸ್ಸಲ್ಲಿ ಇರ್ತವೆ. ಇದು ಒಂದು ಸೆಲ್ ಅಂತ ಹೇಳಿದ್ರೆ ಆ ಸೆಲ್ಲಿನ ಒಳಗಡೆ ನ್ಯೂಕ್ಲಿಯಸ್ ಇದೆ. ನೀವು 9th ಸ್ಟ್ಯಾಂಡರ್ಡೆಲ್ಲ ಓದಿರಬೇಕು. ಈ ನ್ಯೂಕ್ಲಿಯಸ್ ಒಳಗಡೆ ಏನಾಗಿದೆ, ಕ್ರೋಮೋಸೋಮ್ಸ್ ಅಂತಕ್ಕಂಥವು ಇದ್ದಾವೆ. ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? Molecules, chromosomes in the nucleus, and is responsible for the transfer of characters from the parents to the offsprings. ಈ ಡಿ ಎನ್ ಎ ಮಾಲಿಕ್ಯೂಲ್ಸು, ಈ ಒಂದು ಕ್ರೋಮೋಸೋಮ್ಸ್ ಅಂತಕ್ಕಂಥವು ನಮ್ಮ ತಂದೆ ತಾಯಿಯಲ್ಲಿರ್ತಕ್ಕಂಥ ಗುಣಗಳನ್ನು ಮಕ್ಕಳಿಗೆ ಬರಲಿಕ್ಕೆ ಯಾರು ಕಾರಣ? ಅದು ಡಿ ಎನ್ ಎ ಅಂತಕ್ಕಂಥದ್ದು, ಕ್ರೋಮೋಸೋಮ್ಸ್ ಅಂತಕ್ಕಂಥವು. ಹೌದಾ? ಡಿ ಎನ್ ಎ ಅಂತಕ್ಕಂಥದ್ದು ಏನಾಗಿದೆ, ಒಂದಕ್ಕೊಂದು ಸುತ್ಕೊಂಡ್ಬಿಟ್ಟು ಒಂಥರ ದಾರದ ಉಂಡೆ ಥರ ಆಗ್ಬಿಟ್ಟು ಏನಾಗಿದೆ, ಕ್ರೋಮೋಸೋಮ್ಸ್ ಅಂತಕ್ಕಂಥವು ಆಗ್ತಾ ಹೋಗಿದೆ ಅಂತ. ಈ ಒಂದು ಡಿ ಎನ್ ಎ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ದ ಪೇರೆಂಟ್ಸ್ ಟು ದ ಆಫ್ಸ್ಪ್ರಿಂಗ್ಸ್. ಆಫ್ಸ್ಪ್ರಿಂಗ್ಸ್ ಅಂದರೆ ಅವರ ಮಕ್ಕಳು, ಅವರ ಸಂತತಿ, ಅವ್ರಿಗೆ ನಾವೇನಂತ ಕರಿತೀವಿ, ಆಫ್ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಡ್ಯೂರಿಂಗ್ ರೀಪ್ರೊಡಕ್ಷನ್, ಈ ರೀಪ್ರೊಡಕ್ಷನ್ ಆಗಬೇಕಾದ್ರೆ ದ ರೀಪ್ರೊಡಕ್ಟಿವ್ ಸೆಲ್ಸ್ ಪ್ರೊಡ್ಯೂಸ್ 2 ಕಾಪೀಸ್ ಆಫ್ ಡಿ ಎನ್ ಎ. ರೀಪ್ರೊಡಕ್ಟಿವ್ ಸೆಲ್ಸ್ ಏನು ಮಾಡ್ತಾ ಹೋಗ್ತವೆ, 2 ಕಾಪೀಸ್ ಆಫ್ ಡಿ ಎನ್ ಎನ ತಯಾರು ಮಾಡ್ತಾ ಹೋಗ್ತವೆ. 2 ಕಾಪೀಸು ಸೇಮ್ ಇರ್ತವೆ,
ಬಟ್ ಐಡೆಂಟಿಕಲ್ ಆಗಿರೋದಿಲ್ಲ. ಕಾಪೀಸ್ ಸೇಮಿಗೂ ಐಡೆಂಟಿಟಿಗೂ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಾವು ಪೇಪರನ್ನ ಜೆರಾಕ್ಸ್ ಮಾಡಿದ್ದೀವಿ. ಜೆರಾಕ್ಸ್ ಮಾಡಿದಾಗ ಏನಾಗುತ್ತೆ, ಎರಡು ಇದು ಕೂಡ ಜೆರಾಕ್ಸ್ ಇರ್ತದೆ, ಇನ್ನೊಂದು ಯಾವುದೋ ಇದಕ್ಕೊಂದು ಜೆರಾಕ್ಸ್ ಮಾಡಿರ್ತೀನಿ, ಎರಡೂ ಕೂಡ ಜೆರಾಕ್ಸ್ ಕಾಪೀಸೇ. ಆದರೆ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಬೇರೆ ಆಗಿರ್ತದೆ. ಇದರಲ್ಲಿ ಕ್ವಶನ್ ಪೇಪರ್ ಇದೆ, ಇನ್ನೊಂದರಲ್ಲಿ ಆನ್ಸರ್ ಪೇಪರ್ ಇರ್ತಕ್ಕಂಥದ್ದು. ಎರಡೂ ಜೆರಾಕ್ಸ್ ಪೇಪರೇ, ಆದರೆ ಅದರಲ್ಲಿರ್ತಕ್ಕಂಥ ಮಾಹಿತಿ ಏನಿದೆ ಬೇರೆ ಬೇರೆ ಆಗಿದೆ. ಅದೇ ರೀತಿ ಅದು ಆರ್ಗ್ಯಾನಿಸಮ್ಸ್ ಏನು ಮಾಡ್ತಾ ಹೋಗ್ತವೆ, ಎರಡು DNA ಕಾಪೀಸನ್ನು ತಯಾರು ಮಾಡ್ತಾವೆ. ಅವೆರಡೂ ಸೇಮ್ ಇರ್ತವೆ, ಬಟ್ ಐಡೆಂಟಿಕಲಿ ಇಟ್ ಈಸ್ ನಾಟ್ ಐಡೆಂಟಿಕಲ್ ಟು ಈಚ್ ಅದರ್. ಹಾಗಾಗ್ಬಿಟ್ಟು ನ್ಯೂ ಇಂಡಿವಿಜುವಲ್ಸ್ ಹ್ಯಾವ್ ಸ್ಲೈಟ್ ವೇರಿಯೇಷನ್ಸ್. ಹಾಗಾಗ್ಬಿಟ್ಟು ಏನಾಗ್ತಾ ಹೋಗುತ್ತವೆ, ಹೊಸ ಇಂಡಿವಿಜುವಲ್ಸ್, ಹೊಸ ಹುಡ್ತಕ್ಕಂಥ ಸಂತತಿ ಬೇರೆ ಬೇರೆ ವ್ಯತ್ಯಾಸಗಳನ್ನು ಹೊಂದಿರ್ತತಿ. ಅವರ ತಂದೆ ತಾಯಿ ಕಂಪ್ಯಾರಿಸನ್ ಮಾಡಿದರೆ ಅವ್ರ ಮಕ್ಕಳು ವ್ಯತ್ಯಾಸ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಬೇಕು, ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳಿದ್ದೀವಪ್ಪ ಅಂದರೆ 4 ಜನನೂ ಕೂಡ ಒಂದೇ ರೀತಿ ಆಗಿರೋದಿಲ್ಲ. ಮತ್ತು ನಾವು 4 ಜನನೂ ಕೂಡ ನಮ್ಮ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥದ್ದು, ಆದರೂ ಕೂಡ ನಾವು ಸೇಮ್ ಇಲ್ಲ. ನಮ್ಮ ಅಣ್ಣ ಇದ್ದಂಗೆ ನಾವಿರೋದಿಲ್ಲ, ನಾನು ಇದ್ದಂಗೆ ನಮ್ಮ ಅಕ್ಕ ಇರೋದಿಲ್ಲ, ನಾನಿದ್ದಂಗೆ ನನ್ನ ತಂಗಿ ಇರೋದಿಲ್ಲ. ಈ ರೀತಿ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸಗಳಂತಕ್ಕಂಥವು ಆಗ್ತಾ ಹೋಗ್ತವೆ. ಈ ವ್ಯತ್ಯಾಸಗಳಂತಕ್ಕಂಥವು ಬೇಸಿಸ್ ಅಂದರೆ ಹೊಸ ಹೊಸ ಸಂತತಿ, ಹೊಸ ಹೊಸ ಗುಣಲಕ್ಷಣಗಳಿರ್ತಕ್ಕಂಥ ಸಂತತಿ ಉತ್ಪತ್ತಿ ಆಗೋದಕ್ಕೆ ಈ ಒಂದು ವೇರಿಯೇಷನ್ಸ್ ಅಂತಕ್ಕಂಥವು, ಬದಲಾವಣೆ ಅಂತಕ್ಕಂಥದ್ದು ಆಗಿರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್, ಹಾಗಾದರೆ ಈ ವೇರಿಯೇಷನ್ ಅಂತಕ್ಕಂಥದ್ದು ಆಗೋದನ್ನು ಇದು ಇಂಪಾರ್ಟೆಂಟಾ, ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್ ಅಂತ ಕಲಿತಾ ಹೋಗ್ತೀವಿ. ಅಂದರೆ ವೇರಿಯೇಷನ್ ಆಗ್ತಕ್ಕಂಥದ್ದು ಇಂಪಾರ್ಟೆಂಟಾ, ಆಗಬೇಕಾ, ಯಾಕೆ ಆಗಬೇಕು? DNA ಕಾಪಿಂಗ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಮೇಂಟೈನಿಂಗ್ ದ ಬಾಡಿ ಡಿಸೈನ್ಸ್. DNA ಕಾಪಿಯಿಂಗ್ ಆಗಬೇಕು. ಯಾಕೆ? ಕಾಪಿಯಿಂಗ್ ಆದರೆ ಮಾತ್ರ ನಮ್ಮ ದೇಹ ಹೆಂಗಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಮನುಷ್ಯರ ಹೊಟ್ಟೆಯಲ್ಲಿ ಮನುಷ್ಯರೇ ಹುಟ್ಟುತ್ತಾರೆ. ಮನುಷ್ಯ ಹೆಂಗಿರ್ತಾನೆ, ಒಂದು ತಲೆ ಇದೆ, 2 ಕೈ ಇದ್ದಾವೆ, 2 ಕಾಲಿದ್ದಾವೆ, ಅವನ ದೇಹ ನೆಟ್ಟಿಗಿದೆ. ಇದೇ ರೀತಿ ಬಾಡಿ ಡಿಸೈನ್ ಇರಬೇಕು. ಆ ಸಣ್ಣ ಮಗು ಆಗಿರ್ಬೋದು, ಒಬ್ಬ ಮನುಷ್ಯ ಆಗಿರ್ಬೋದು, ಒಬ್ಬ ಮುದುಕ ಆಗಿರ್ಬೋದು, ಅವರ ಬಾಡಿ ಡಿಸೈನ್ಸ್ ಅಂತಕ್ಕಂಥವು ಸೇಮ್ ಆಗಿರ್ಬೇಕು. ಈ ಥರ ಇರಬೇಕಂದ್ರೆ ಏನಾಗಿರಬೇಕು, ಆ ಕ್ಯಾರೆಕ್ಟರ್ಸು DNA ಹಾಗೆ ಕಾಪಿ ಆಗಿರಬೇಕು. ಆದರೆ ಒಂದೊಂದು ಸ್ವಲ್ಪ ಏನಾಗ್ತಾ ಹೋಗುತ್ತೆ, ಎನ್ವಿರಾನ್ಮೆಂಟಲ್ಲಿ ಕಾನ್ಸ್ಟೆಂಟ್ ಚೇಂಜಸ್ ಆಗ್ತಿರ್ತದೆ. ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತಲಿನ ಪರಿಸರ ಏನಾಗ್ತದೆ, ಕಾನ್ಸ್ಟೆಂಟ್ ಚೇಂಜಸ್. ಏನು ಚೇಂಜಸ್ಸು? ಹವಾಮಾನ ಬದಲಾವಣೆ ಆಗ್ತಿದೆ, ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಇದೆ, ಕ್ಲೈಮೇಟ್ ವೇರಿಯೇಷನ್ ಆಗ್ತಾ ಇದೆ, ವಾಟರ್ ಲೆವೆಲ್ಸ್ ವೇರಿಯೇಷನ್ ಆಗ್ತಾ ಇದೆ. ಗೊತ್ತಾಯ್ತಾ? ಇವತ್ತು ನಮಗೆ ಚಳಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ದಿವಸ 2-3 ತಿಂಗಳು ಹೋದರೆ ಬಿಸಿಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಕ್ಲೈಮೇಟ್, ಒಂದೊಂದು ಸರಿ ಮೋಡ ಕವಿದ ವಾತಾವರಣ ಇರ್ತಾ ಹೋಗುತ್ತೆ, ಒಂದೊಂದು ಸರಿ ಮೋಡನೇ ಇರೋದಿಲ್ಲ, ಓಪನ್ ಆಗಿ ಫುಲ್ ರಣ ಬಿಸಿಲು ಹೊಡಿತಾ ಇರ್ತದೆ. ಮತ್ತು ಒಂದು ಕಡೆ ನೀರು ಹೆಚ್ಚಾಗಿರ್ತದೆ, ಇನ್ನೊಂದು ಕಡೆ ನೀರು ಕಡಿಮೆ ಇರ್ತಾ ಹೋಗುತ್ತೆ. ಇವೆಲ್ಲದಕ್ಕೂ ಕೂಡ ಆ ಆರ್ಗ್ಯಾನಿಸಮ್ ಅಂತಕ್ಕಂಥದ್ದು, ಆ ಜೀವಿ ಅಂತಕ್ಕಂಥದ್ದು ಏನು ಮಾಡಬೇಕು, ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದರೆ ಮಾತ್ರ ಏನಾಗ್ತಾ ಹೋಗುತ್ತೆ, ಅದು ಬದುಕುತ್ತೆ. ಫಾರ್ ಎಕ್ಸಾಂಪಲ್, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಬರೀ ಐಸ್ ಬೀಳಿರ್ತಾ ಇರ್ತದೆ. ಅಂಥ ಜಾಗದಲ್ಲಿ ಕೂಡ ನಾವು ಹೋದರೆ ಆ ಒಂದು ವಾತಾವರಣಕ್ಕೆ ನಾವು ಹೊಂದಿಕೊಂಡ್ರೆ ಮಾತ್ರ ಏನಾಗ್ತಾ ಹೋಗ್ತೀವಿ, ಅಲ್ಲಿಗೆ ಬದುಕ್ತಾ ಹೋಗ್ತೀವಿ. ಇಲ್ಲಪ್ಪ ಅಲ್ಲಿ ಹೊಂದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನಾಗ್ತಾ ಹೋಗ್ತೀವಿ, ಅಲ್ಲಿಂದ ಇದರಿಂದ ನಾವು ಸತ್ತು ಹೋಗ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಗೊತ್ತಾಯ್ತಾ? ಆ ವೇರಿಯೇಷನ್ಸ್ಗಳಿಗೆ ಹೊಂದ್ಕೊಂಡ್ರೆ ಮಾತ್ರ ಆ ಸ್ಪೀಶೀಸ್ ಅಂತಕ್ಕಂಥದ್ದು ಸರ್ವೈವ್ ಆಗ್ತಾ ಹೋಗುತ್ತೆ. ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬರ್ಬೋದು, ನಾವು ಅಲ್ಲಿಗೆ ಹೋದರೆ ಆ ವಾತಾವರಣಕ್ಕೆ ಹೊಂದ್ಕೊಂಡ್ರೆ ಮಾತ್ರ ನಾವು ಅಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಿರ್ತದೆ. ಅದಕ್ಕೋಸ್ಕರ ಇವೆಲ್ಲ ವೇರಿಯೇಷನ್ಸ್ ಅಂತಕ್ಕಂಥದ್ದು ಆ ಒಂದು ಜೀವಿ ಸರ್ವೈವ್ ಆಗಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಆ ಸರ್ವೈವ್ ಆಗಿರ್ತಕ್ಕಂಥ ಜೀವಿಯಿಂದ ಇನ್ನೊಂದು ಜೀವಿ ಹುಟ್ಟಿದಾಗ ಆ ಜೀವಿ ಏನಾಗಿರ್ತದೆ, ಬದಲಾವಣೆಯನ್ನು ಹೊಂದಿರತಕ್ಕಂಥ ಒಂದು ಜೀವಿ ಅಂತಕ್ಕಂಥದ್ದು ನಮಗೆ ಕಾಣ್ತಾ ಹೋಗ್ತೀವಿ. ಹಾಗಾದರೆ ವಾಟ್ ಆರ್ ದ ಟೈಪ್ಸ್ ಆಫ್ ರೀಪ್ರೊಡಕ್ಷನ್? ರೀಪ್ರೊಡಕ್ಷನಲ್ಲಿ ಎಷ್ಟು ಥರದವು ಇದ್ದಾವೆ? ಪ್ರತಿಯೊಂದು ಜೀವಿಯೂ ಕೂಡ ರೀಪ್ರೊಡಕ್ಷನ್ ಮಾಡ್ತಾ ಇದೆ, ಆದರೆ ಎಲ್ಲರೂ ಒಂದೇ ರೀತಿ ಮಾಡ್ತಾ ಇಲ್ಲ. ಇಲ್ಲಿ ನಾವು ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಅಂತಕ್ಕಂಥದ್ದನ್ನು ಕಲಿತಾಗ ದೇರ್ ಆರ್ 2 ಟೈಪ್ಸ್ ಆಫ್ reproduction in living organisms. First one is they are asexual reproduction, another one is sexual reproduction. One is asexual reproduction, another one is sexual reproduction. Asexual reproduction ಅಂದ್ರೆ ಏನಪ್ಪ? It is a asexual reproduction is a reproduction in which new individuals are produced from a single parent. ಒಂದು ಹೊಸ
ಸಂತತಿ, ಒಂದು ಹೊಸ ಜೀವಿ ಹುಟ್ಟುತ್ತಾ ಇದೆ, ಆ ಹುಟ್ಟಲಿಕ್ಕೆ ಒಂದೇ ಒಂದು ಅದರ ತಂದೆ ಅಥವಾ ತಾಯಿ ಕಾರಣ ಆಗಿರ್ತದೆ. ಸಿಂಗಲ್ ಪೇರೆಂಟ್ ಅಂತ ಹೇಳ್ತಾರೆ. Asexual reproduction is a reproduction in which new individual are produced from a single parent. ಒಂದೇ ಒಂದು ಸಿಂಗಲ್ ಪೇರೆಂಟಿಂದ, ಒಂದು ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಅವರಿಂದ ಹುಟ್ಟಿದರೆ ಮಾತ್ರ ಅವ್ರಿಗೆ ನಾವು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಸೆಕ್ಷುಯಲ್ ರಿಪ್ರೊಡಕ್ಷನ್. ಏನಪ್ಪ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದರೆ? ಸೆಕ್ಷುಯಲ್ ರಿಪ್ರೊಡಕ್ಷನ್ ಈಸ್ ಎ ರಿಪ್ರೊಡಕ್ಷನ್ ಇನ್ ವಿಚ್ ಟೂ ಇಂಡಿವಿಜುವಲ್ಸ್ ಆರ್ ಇನ್ವಾಲ್ವ್ ಟು ಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್. ಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಇಲ್ಲಿ ಎರಡು ಇಂಡಿವಿಜುವಲ್ಸ್ಗಳು, ಬೇರೆ ಬೇರೆ ಜೀವಿಗಳು ಒಂದಾಗಬೇಕು, ಎರಡು ಜೀವಿಗಳು ಒಂದಾಗಬೇಕು. ಒಂದೇ ಜೀವಿಯಿಂದ ಇನ್ನೊಂದು ಜೀವಿ ಹುಟ್ಟುತ್ತಪ್ಪ ಅಂದರೆ ಅದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಎರಡು ಜೀವಿಯಿಂದ ಒಂದು ಜೀವಿ ಹುಟ್ಟುತ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಈ ಎಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಅದು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಫಿಷನ್, ಬಡ್ಡಿಂಗ್, ರೀಜನರೇಷನ್, ಫ್ರ್ಯಾಗ್ಮೆಂಟೇಷನ್, ಸ್ಪೋರ್ ಫಾರ್ಮೇಷನ್, ವೆಜಿಟೇಟಿವ್ ಪ್ರಾಪಗೇಷನ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ 6 ರೀತಿಯಾಗಿರ್ತವೆ. ಒಂದು ಫಿಷನ್ನು, ಇನ್ನೊಂದು ಎರಡನೇದು ಬಡ್ಡಿಂಗು, ಮೂರನೇದು ರೀಜನರೇಷನ್ನು, ನಾಲ್ಕನೇದು ಫ್ರ್ಯಾಗ್ಮೆಂಟೇಷನ್ನು, ಐದನೇದು ಸ್ಪೋರ್ ಫಾರ್ಮೇಷನ್ನು, ಆರನೇದು ವೆಜಿಟೇಟಿವ್ ಪ್ರಾಪಗೇಷನ್ ಅಂತಕ್ಕಂಥದ್ದು. 6 ಟೈಪ್ಸ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲೆಲ್ಲ ನಾವು ಹಾಕಿದ್ವಿ. ಇಲ್ಲಿ ಒಂದು ಫಿಷನ್ ಅಂತಕ್ಕಂಥದ್ದು, ಇನ್ನೊಂದು ಬಡ್ಡಿಂಗ್ ಅಂತಕ್ಕಂಥದ್ದು, ಇದು ಎರಡನೇದು ಬಡ್ಡಿಂಗ್ ಅಂತಕ್ಕಂಥದ್ದು, ಇಲ್ಲಿ ರೀಜನರೇಷನ್ ಅಂತಕ್ಕಂಥದ್ದು ಮೂರನೇದು, ಮತ್ತು ಇಲ್ಲಿ ಫ್ರ್ಯಾಗ್ಮೆಂಟೇಷನ್ ಅಂತಕ್ಕಂಥದ್ದು, ಇದು ಸ್ಪೋರ್ ಫಾರ್ಮೇಷನ್ ಅಂತಕ್ಕಂಥದ್ದು, ಇದು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ. ಇದನ್ನು ನಾವು ಡೀಟೇಲಾಗಿ 1 by 1 ಇಲ್ಲಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಸ್ಟಡಿ ಮಾಡ್ತಾವೆ. ಫಸ್ಟ್ ಒನ್ ಈಸ್ ಫಿಷನ್ ಅಂತಕ್ಕಂಥದ್ದು. ಹೇಗಪ್ಪ ಫಿಷನ್ ಅಂದರೆ ಹೇಗಾಗುತ್ತೆ? ಫಿಷನ್ ಈಸ್ ಅನ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಬೈ ವಿಚ್ ಎ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಡಿವೈಡ್ಸ್ ಆ್ಯಂಡ್ ಫಾರ್ಮ್ಸ್ 2 or more ನ್ಯೂ ಇಂಡಿವಿಜುವಲ್ಸ್. ಫಿಷನ್ ಈಸ್ ಎನ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಬೈ ವಿಚ್ ಎ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಯೂನಿಸೆಲ್ಯುಲಾರ್ ಅಂದರೆ ಏಕಕೋಶ ಜೀವಿ, ಅದು ಡಿವೈಡ್ ಆಗಿಬಿಟ್ಟು ಫಾರ್ಮ್ಸ್ 2 or more ನ್ಯೂ ಇಂಡಿವಿಜುವಲ್ಸ್, ಅದರಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಹೊಸ ಜೀವಿಗಳು ಹುಟ್ಟತಕ್ಕಂಥ ಇದಕ್ಕೆ ನಾವೇನಂತ ಕರಿತೀವಿ? ಫಿಷನ್ ಅಂತ ಕರಿತೀವಿ. ಫಿಷನಲ್ಲಿ ಮತ್ತೆ 2 ರೀತಿಯಾಗಿದ್ದಾವೆ. ಫಿಷನ್ ಈಸ್ ಆಫ್ 2 ಟೈಪ್ಸ್. ದೇ ಆರ್ ಬೈನರಿ ಫಿಷನ್ ಆ್ಯಂಡ್ ಮಲ್ಟಿಪಲ್ ಫಿಷನ್. ಬೈನರಿ ಫಿಷನ್ ಅಂದರೆ ಏನಪ್ಪ? ಬೈನರಿ ಫಿಷನ್ ಇನ್ ದಿಸ್ ಮೆಥಡ್ ಆ್ಯನ್ ಆರ್ಗ್ಯಾನಿಸಮ್ ಡಿವೈಡ್ಸ್ ಆ್ಯಂಡ್ ಫಾರ್ಮ್ಸ್ 2 ಇಂಡಿವಿಜುವಲ್ಸ್. ಒಂದು ಆರ್ಗ್ಯಾನಿಸಮ್ಸ್, ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಡಿವೈಡ್ ಆಗಿ 2 ಇಂಡಿವಿಜುವಲ್ಸ್ಗಳು ಬರ್ತಾ ಹೋಗ್ತವೆ. ಇಲ್ಲಿ ನೋಡ್ತಿದ್ದೀರಾ, ಒಂದು ಅಮೀಬಾ ಇದೆ. ಆ ಯೂನಿಸೆಲ್ಯುಲಾರ್ ಆರ್ಗನಿಸಮು ಅದು ಏನಾಗ್ತಿದೆ, ಫಸ್ಟು ಅದರಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ 2 ಆಗ್ತಾ ಇದ್ದಾವೆ. ಆಮೇಲೆ ಆ ನ್ಯೂಕ್ಲಿಯಸ್ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾವೆ. ಆ ಹೋದ್ಮೇಲೆ ಅವೆರಡು ನ್ಯೂಕ್ಲಿಯಸ್ ಹೋದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಏನಾಗ್ತಿದೆ, ಒಂದು ಗ್ರೂ ಟೈಪ್ ಫಾರ್ಮೇಷನ್ ಆಗ್ತಿದೆ. ಆಗ್ಬಿಟ್ಟು ಇದೊಂದು ಅಮೀಬಾ, ಇದೊಂದು ಅಮೀಬಾ, 2 ಅಮೀಬಾಗಳು ಅಂತಕ್ಕಂಥವು ಎಕ್ಸಾಕ್ಟಾಗಿ ನಮಗೆ 2 ಇಂಡಿವಿಜುವಲ್ಸ್ ಸಿಗ್ತಾ ಇದೆ. ಇದಕ್ಕೆ ನಾವು ಬೈನರಿ ಫಿಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಇದಕ್ಕೆ ಎಕ್ಸಾಂಪಲ್ಲು ಅಮೀಬಾ ಮತ್ತು ಪ್ಯಾರಾಮೀಸಿಯಮ್ ಅಂತಕ್ಕಂಥದ್ದು ಬೈನರಿ. ಹಾಗಾದರೆ ಸೆಕೆಂಡ್ ಒನ್ ಈಸ್ ಮಲ್ಟಿಪಲ್ ಫಿಷನ್. ಇನ್ ದಿಸ್ ಮೆಥಡ್ ಒನ್ ಆರ್ಗ್ಯಾನಿಸಮ್ ಡಿವೈಡ್ಸ್ ಇಂಟು ಮೆನಿ ಡಾಟರ್ ಸೆಲ್ಸ್. ನೋಡಿರಿ, ಇಲ್ಲಿ ನೀವು ನೋಡ್ತಿರ್ಬೇಕು. ದಟ್ ಈಸ್ ಒಂದು ಏನಾಗ್ತಿದೆ, ಪ್ಲಾಸ್ಮೋಡಿಯಮ್ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಮಲೇರಿಯಲ್ ಪ್ಯಾರಾಸೈಟ್ ಅಂತ ಕರಿತಾ ಹೋಗ್ತೀವಿ ನಾವು ಪ್ಲಾಸ್ಮೋಡಿಯಮನ್ನು. ಇಲ್ಲಿ ಪ್ಲಾಸ್ಮೋಡಿಯಮ್ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಇಲ್ಲಿ ಒಂದು ಆರ್ಗ್ಯಾನಿಸಮ್ಸ್ ಒಳಗಡೆ ಅದರ ನ್ಯೂಕ್ಲಿಯಸ್ ಏನಾಗ್ತಿದೆ, ಭಾಳಷ್ಟು ನ್ಯೂಕ್ಲಿಯಸ್ಗಳಾಗಿ ಡಿವೈಡ್ ಆಗಿಬಿಟ್ಟು ಅದರಿಂದ ಏನಾಗ್ತದವೆ ಮತ್ತೆ ಒಂದೊಂದೇ ಆರ್ಗ್ಯಾನಿಸಮ್ಸ್ ಆಗಿ ಹೊರಗಡೆ ಬರ್ತಾ ಇದ್ದಾವೆ. ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೇವೆ. ಇನ್ ದಿಸ್ ಮೆಥಡ್ ಒನ್ ಆರ್ಗ್ಯಾನಿಸಮ್ ಡಿವೈಡ್ಸ್ ಇಂಟು ಮೆನಿ ಡಾಟರ್ ಸೆಲ್ಸ್ ಅಂತ ಕರಿತಾರೆ. ಇದು ಫಿಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಸ್ಲೈಡಲ್ಲಿ ಬಡ್ಡಿಂಗ್ ಅಂದರೆ ಏನಪ್ಪ? ಬಡ್ಡಿಂಗ್ ಅಂದರೆ ಇನ್ ದಿಸ್ ಮೆಥಡ್ ಎ ಬಡ್ ಲೈಕ್ ಪ್ರೊಜೆಕ್ಷನ್. ಬಡ್ ಅಂದರೆ ಒಂದು ಮೊಗ್ಗಿನ ಥರ ನೀವು ನೋಡ್ತಿರ್ಬೇಕು. ಇಲ್ಲಿ ಒಂದು ಈ ಹೈಡ್ರಾ ಅಂತಕ್ಕಂಥದ್ದು ಪ್ಲ್ಯಾಂಟ್ ಇದೆ. ಈ ಹೈಡ್ರಾದಲ್ಲಿ ಒಂದು ಪಕ್ಕದಲ್ಲಿ ಒಂದು ಸಣ್ಣದು ಕೌಲ್ ಥರ ಹೊಡ್ಕೊಂಡಿದೆ. ಇದಕ್ಕೆ ನಾವು ಬಡ್ ಅಂತ ಕರಿತಾ ಹೋಗ್ತೀವಿ. ಒಂದು ಸಣ್ಣದು ಒಂದು ಮೊಳಕೆ ಟೈಪು ಅಥವಾ ಒಂದು ಮೊಗ್ಗಿನ ಟೈಪು ಹೊರಗಡೆ ಬರ್ತಾಯಿದೆ. ಬಂದುಬಿಟ್ಟು ಅದು ಹಾಗೆ ಬೆಳೀತಾ ಬೆಳೀತಾ ಏನಾಗ್ತದೆ, ಇನ್ನೊಂದು ರೆಂಬೆ ಥರ ಒಂದು ಬೆಳೀತಾ ಇದೆ. ಆಮೇಲೆ ಅದು ಕಟ್ಟಾಗಿಬಿಟ್ಟು ಹೊರಗಡೆ ಬರ್ತಾ ಹೋಗುತ್ತೆ. ಅದು ಮತ್ತೆ ಇನ್ನೊಂದಕ್ಕೆ ಇದಕ್ಕೆ ಅಟ್ಯಾಚ್ ಆಗಿಬಿಟ್ಟು ಇನ್ನೊಂದು ಹೈಡ್ರಾ ಆಗಿ ಅದು ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಬಡ್ಡಿಂಗಲ್ಲಿ ಇನ್ ದಿಸ್ ಮೆಥಡ್ ಎ ಬಡ್ ಲೈಕ್ ಪ್ರೊಜೆಕ್ಷನ್. A bud-like projection is formed on the body of an organism.
The bud then develops into new individual. If then separates and forms a parent and forms an independent individual. ಅದರಿಂದ ಇನ್ನೊಂದು ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಇದಕ್ಕೆ ಹೈಡ್ರಾ ಆ್ಯಂಡ್ ಈಸ್ಟ್ ಅಂತಕ್ಕಂಥದ್ದು. ಈಸ್ಟಲ್ಲೂ ಕೂಡ ಅಷ್ಟೇ, ಇದು ಈಸ್ಟ್ ಸೆಲ್ ಇದೆ, ಈಸ್ಟ್ ಸೆಲ್ಲಲ್ಲಿ ಒಂದು ಬಡ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗಿದೆ. ಅದು ಬರ್ತಾ ಬರ್ತಾ ಹಾಗೆ ಬೆಳೀತಾ ಹೋಗುತ್ತೆ, ಬೆಳೆದ್ಬಿಟ್ಟು ಅದು ಸಪ್ರೇಟಾಗಿ ಇನ್ನೊಂದು ಜೀವಿಯಾಗಿ ಅದು ಬೆಳೀತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಬಡ್ಡಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಲೈಡಲ್ಲಿ ದ ಥರ್ಡ್ asexual reproduction is regeneration. In this method, a part of the body of the organisms, if cut or broken, can develop into a new individual. ಒಂದು ಜೀವಿ ಇದೆ, ಆ ಜೀವಿ ಫಾರ್ ಎಕ್ಸಾಂಪಲ್ ಪ್ಲನೇರಿಯಾ ಅಂತಕ್ಕಂಥದ್ದು ತಗೊಂಡಿದ್ದೀವಿ. ಈ ಪ್ಲನೇರಿಯಾ ಅಂತಕ್ಕಂಥದ್ದನ್ನು ನಾವು 3 ಭಾಗಗಳಾಗಿ ಅದನ್ನು ಕಟ್ ಮಾಡಿದರೆ ಆ 3 ಭಾಗಗಳು ಏನಾಗ್ತವೆ, ಮತ್ತೆ ಅದು ಇಲ್ಲಿಂದ ಇದು ಮುಂದಕ್ಕೆ ಬೆಳ್ಕೊಂಡ್ಬಿಟ್ಟು ಒಂದು ಪ್ಲನೇರಿಯಾ ಆಗುತ್ತೆ, ಇದು ಮುಂದೆ ಮತ್ತು ಹಿಂದೆ ಬೆಳ್ಕೊಂಡು ಇನ್ನೊಂದು ಪ್ಲನೇರಿಯಾ ಆಗುತ್ತೆ, ಇದು ಬಾಲ ಅಂತಕ್ಕಂಥದ್ದು ಮುಂದೆ ಬೆಳ್ಕೊಂಡು ಇನ್ನೊಂದು ಪ್ಲನೇರಿಯಾ ಆಗುತ್ತೆ. ಇದೆರಡೂ ಕೂಡ ಪ್ಲನೇರಿಯಾ ಅಂತಕ್ಕಂಥದ್ದು ಮತ್ತು ಹೈಡ್ರಾ ಅಂತಕ್ಕಂಥದ್ದು ಇವೆರಡೂ ಕೂಡ ರೀಜೆನರೇಷನಲ್ಲಿ ಬರ್ತಾ ಹೋಗ್ತವೆ. ಎಕ್ಸಾಂಪಲಿಗೆ ಇನ್ ದಿಸ್ ಮೆಥಡ್ ವಾಟ್ ಈಸ್ ರೀಜೆನರೇಷನ್? It is a method of asexual reproduction in which a part of the body of the organism, if cut or broken, can develop into a new individual. Example, hydra, planaria and starfish. These are the examples for regeneration. And fourth, asexual reproduction is fragmentation. What is the fragmentation? Fragmentation is also a type of asexual reproduction. In this method, the body of simple multicellular organisms, a simple multicellular organism breaks up into smaller pieces on maturation and each fragment develops into a new individual. ಪ್ರತಿಯೊಂದು ಫ್ರಾಗ್ಮೆಂಟ್ ಏನಾಗ್ತಾ ಹೋಗುತ್ತೆ, ಡೆವಲಪ್ಸ್ ಇಂಟು ಎ ನ್ಯೂ ಇಂಡಿವಿಜುವಲ್, ಹೊಸ ಇಂಡಿವಿಜುವಲ್ ಆಗಿ. ಇದಕ್ಕೆ ಎಕ್ಸಾಂಪಲ್ ನಾವು ಯಾವುದನ್ನು ಹೇಳ್ತಾ ಹೋಗ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಸ್ಪೈರೋಗೈರಾ. ಈ ಸ್ಪೈರೋಗೈರಾ ಅಂತಕ್ಕಂಥದ್ದು ಪಾಚಿ ಜೆಂಡ್ ಅಂತ ಕರಿತೀವಲ್ಲ, ಈ ಪಾಚಿ ಜೆಂಡ್ ಅಂತಕ್ಕಂಥದ್ದು ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್. ಇದನ್ನು ನಾವು ಕಟ್ ಮಾಡಿಬಿಟ್ಟು ಪೀಸ್ ಮಾಡಿದರೆ ಆ ಪೀಸ್ಗಳನ್ನ ತೊಗೊಂಡೋಗ್ಬಿಟ್ಟು ಫ್ರಾಗ್ಮೆಂಟ್ಸ್ ಅಂದರೆ ಪೀಸ್ ಮಾಡಿದಾಗ ಅದನ್ನು ತೊಗೊಂಡೋಗಿ ಎಲ್ಲಾದರೂ ಬಿಸಾಕಿದರೆ ಅದು ಮತ್ತೆ ಇನ್ನೊಂದು ಪಾಚಿ ಜೆಂಡಾಗಿ ಹಾಗೆ ಬೆಳ್ಕೊಳ್ತಾ ಹೋಗುತ್ತೆ. ಈ ರೀತಿ ಆಗ್ತಕ್ಕಂಥ ಒಂದು ಇದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಫ್ರಾಗ್ಮೆಂಟೇಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ದ ಫಿಫ್ತ್ ಒನ್ ಈಸ್ ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಫಾರ್ಮೇಷನ್ ಅಂತಕ್ಕಂಥದ್ದು ಹೇಗಪ್ಪ? ಸ್ಪೋರ್ ಫಾರ್ಮೇಷನ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ asexual reproduction. In this method, the structures called sporangia, this is called as sporangia. This is called a structure called sporangia produce tiny cells, small cells. Those cells are called as spores. ಅದನ್ನು ನಾವು ಸ್ಪೋರ್ಸ್ ಅಂತ ಕರಿತೀವಿ. ಈ ಸ್ಪೊರಾಂಜಿಯಮ್ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಸಣ್ಣ ಸೀಡ್ಸ್ ಥರ ಇರ್ತಕ್ಕಂಥ ಸೆಲ್ಸನ್ನು ಉತ್ಪತ್ತಿ ಮಾಡುತ್ತೆ. ದೇ ಆರ್ ಕಾಲ್ಡ್ ಸ್ಪೋರ್ಸ್. ವೆನ್ ದ ಸ್ಪೋರ್ಸ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ಆನ್ ವಿತ್ ಎ ಮಾಯಿಸ್ಟ್ ಸರ್ಫೇಸ್, ಆ ಸ್ಪೋರ್ಸಿಗೆ ಎಲ್ಲಾದರೂ ಒದ್ದೆ ಪ್ರದೇಶ ಸಿಕ್ತಪ್ಪ ಅಂತ ಹೇಳಿದ್ರೆ ಅದೇನಾಗುತ್ತೆ, ಆ ಒದ್ದೆ ಪ್ರದೇಶದಲ್ಲಿ ಕುತ್ಕೊಂಡು ಇಟ್ ಗೆಟ್ಸ್ ಜರ್ಮಿನೇಟ್, ಅದು ಮತ್ತೆ ಮೊಳಕೆ ಹೊಡ್ಕೊಂಡು ಮತ್ತೆ ಇನ್ನೊಂದು ಇದನ್ನು ಆ ಜೀವಿ ಆಗಿಬಿಟ್ಟು ಅದು ಹುಟ್ಕೊಳ್ತಾ ಹೋಗುತ್ತೆ. ಇದಕ್ಕೆ ಎಕ್ಸಾಂಪಲು ರೈಸೋಪಸ್ ಅಂದರೆ ಫಂಗಸ್, ಮ್ಯೂಕಾರ್, ಪೆನಿಸಿಲಿಯಂ, ಇವೆಲ್ಲವೂ ಕೂಡ ಬೂಜು ಅಂತ ಕರಿತೀವಲ್ಲ, ಫಂಗಸ್ ಅಂತ ಹೇಳ್ತಾ ಹೋಗ್ತೀವಿ. ಫಂಗಸ್ ಅಂದರೆ ಒಂದೇ, ಬೂಜು ಅಂದರೆ ಒಂದೇ. ಫಂಗಸ್ ಅಂದರೆ ನಾವು ಇಂಗ್ಲೀಷಲ್ಲಿ ಫಂಗಸ್ ಅಂತ ಕರಿತಾ ಹೋಗ್ತೀವಿ, ನಮ್ಮ ಆಡು ಭಾಷೆಯಲ್ಲಿ ಅದನ್ನು ಬೂಜು, ಬುಳುಸು ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲಾದರೂ ನಾವು ರೊಟ್ಟಿನೋ ಬ್ರೆಡ್ಡೋ ಬಿಸ್ಕತ್ ಇಟ್ಟಿದ್ರೆ ಅದ್ರ ಮೇಲೆಲ್ಲ ಬೂಜು ಬೆಳ್ಕೊಂಡಿರ್ತತೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಒದ್ದೆ ಆಗಿರ್ತಕ್ಕಂಥ ವಾತಾವರಣ ಇದೆ, ಹಾಗಾಗ್ಬಿಟ್ಟು ಈ ಸ್ಪೋರ್ಸ್ ಎಲ್ಲಾದರೂ ಬೇರೆ ಕಡೆ ಇದ್ದರೆ ಅದು ಗಾಳಿಯಿಂದ ಹಾರ್ಕೊಂಬಂದು ಅದ್ರ ಮೇಲೆ ಬಿದ್ದುಬಿಟ್ಟು ಅವೆಲ್ಲವೂ ಬೆಳ್ಕೊಳ್ತಾ ಹೋಗ್ತವೆ. ಇದಕ್ಕೆ ನಾವೇನಂತ ಕರಿತೇವೆ, ಸ್ಪೋರ್ ಫಾರ್ಮೇಷನ್. Repeat it again. What is spore formation? Spore formation is also one type of asexual reproduction. In this method, structures called sporangia, okay na? Structure called sporangia, they produce tiny cells called spores. When these spores come into contact with a moist surface, it develops into a new individual. Example, rhizopus, mucor and penicillium. These are the examples for spore formation.
In the next slide, the last asexual reproduction is vegetative propagation. In this method, a new plants are produced from the vegetative parts of the plant. ಒಂದು ಜೀವಿ, ಒಂದು ಗಿಡ ಇದೆ, ಆ ಗಿಡದಿಂದ ಇನ್ನೊಂದು ಗಿಡ ಹುಟ್ಟುತ್ತಾ ಇದೆ. ಹೇಗೆ ಹುಟ್ಟುತ್ತಾ ಇದೆ? ಅದರ ವೆಜಿಟೇಟಿವ್ ಪಾರ್ಟ್ಸಿಂದ ಹುಟ್ಟುತ್ತಾ ಇದೆ. ವೆಜಿಟೇಟಿವ್ ಪಾರ್ಟ್ಸ್ ಅಂದರೆ ಯಾವ್ಯಾವಪ್ಪ ಅಂತ ಹೇಳಿದರೆ, ಅದಕ್ಕೆ ರೂಟ್, ಸ್ಟೆಮ್ ಆ್ಯಂಡ್ ಲೀಫ್, ಅದರ ಕಾಂಡ ಆಗಿರ್ಬೋದು, ಅಥವಾ ಅದರ ಬೇರಾಗಿರ್ಬೋದು, ಅಥವಾ ಅದರ ಎಲೆ ಆಗಿರ್ಬೋದು. ಕಾಂಡ, ಒಂದು ರೂಟಿಂದ ಬೆಳೀತಕ್ಕಂಥ ಗಿಡಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದು ನೀವು ಬೇರನ್ನು ಕಿತ್ಕೊಂಡೋಗಿ ಹಾಕಿದರೆ ಇನ್ನೊಂದು ಗಿಡ ಅಂತಕ್ಕಂಥದ್ದು ಹುಟ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ದಹಲಿಯಾ. ಅದೇ ರೀತಿ ಸ್ವೀಟ್ ಪೊಟ್ಯಾಟೊ, ಗೆಣಸು ಅಂತ ಕರೀತಾರೆ. ಗೆಣಸನ್ನು ತಗೊಂಡೋಗಿ ಗುಣಿಸಿದ್ರೆ ಅದರಿಂದ ಇನ್ನೊಂದು ಗಿಡ ಹುಟ್ಕೊಳ್ತಾ ಹೋಗುತ್ತೆ. ದೆಹಲಿಯಾ ಹೂವಿನ ಗಿಡ, ಭಾಳಷ್ಟು ಹೂವಿನ ಗಿಡಗಳು ನೋಡಿರ್ಬೇಕು ನೀವು. ಅದರ ಬೇರು ಕಿತ್ಕೊಂಡೋಗಿ ನಾವು ಹೂಣು ಹಾಕಿದರೆ ಅದರಿಂದ ಇನ್ನೊಂದು ಗಿಡ ಅಂತಕ್ಕಂಥದ್ದು ಹುಟ್ಕೊಳ್ತಾರೆ. ಅದಕ್ಕೇನು ಬೀಜ ಹಾಕೋದ ಅವಶ್ಯಕತೆ ಇಲ್ಲ, ಅದರ ಒಂದು ಏನು ಸೀಡ್ಸ್ ಹಾಕ್ತಕ್ಕಂಥ ಅವಶ್ಯಕತೆ. ಅದೇ ರೀತಿ ಫ್ರಮ್ ಸ್ಟೆಮ್ಮಿಂದ ಬರ್ತಕ್ಕಂಥವು ಯಾವ್ಯಾವಪ್ಪ ಅಂತ ಹೇಳಿದರೆ, ಸ್ಟೆಮ್ಮಿಂದ ಬರ್ತಕ್ಕಂಥದ್ದು ಪೊಟ್ಯಾಟೊ, ಜಿಂಜರ್ ಅಂದರೆ ನಾವು ಏನಂತ ಕರಿತೀವಿ, ಜಿಂಜರ್ ಈಸ್ ನಥಿಂಗ್ ಬಟ್ ಅದ್ರಕ್ ಅಂತ ಹೇಳ್ತಾರೆ, ಅಥವಾ ಏನು ಶುಂಠಿ, ಹಸಿ ಶುಂಠಿ ಅಂತ ಕರಿತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಜಿಂಜರ್. ಆ್ಯಂಡ್ ಪೊಟ್ಯಾಟೊ ಈಸ್ ನಥಿಂಗ್ ಬಟ್ ಆಲೂಗಡ್ಡೆ. ಓಕೆ, ಇವನ್ನು ಕೂಡ ಹಾಕಿದರೆ ಇದು ಕೂಡ ಸ್ಟೆಮ್ಮಿಂದ ಅದು ಹುಟ್ಟತಕ್ಕಂಥದ್ದು. ಅದೇ ರೀತಿ ಲೀಫ್ ಅಂತಕ್ಕಂಥದ್ದು, ಬ್ರಯೋಫಿಲಮ್ ಅಂತಕ್ಕಂಥದ್ದು, ಮತ್ತು ಬೆಗೋನಿಯಾ ಅಂತಕ್ಕಂಥ. ನೋಡಿರಿ, ಇಲ್ಲಿ ಬ್ರಯೋಫಿಲಮ್ ನಿಮ್ಮ ಊರುಗಳಲ್ಲಿ ನೀವು ನೋಡಿರಬೇಕು, ಈ ರೀತಿಯಾಗಿರ್ತಕ್ಕಂಥ ಒಂದು ಗಿಡ ಇರ್ತದೆ. ಈ ಗಿಡದ ಒಂದು ಎಲೆಯನ್ನು ತಗೊಂಬಂದ್ಬಿಟ್ಟು ನೀವು ಎಲ್ಲಾದರೂ ಒಂದು ಪುಸ್ತಕದಲ್ಲೋ ಅಥವಾ ಒಂದು ಪೇಪರ್ಗಳ ಮಧ್ಯದಲ್ಲಿ ಇಟ್ಟರೆ ಅದೇನಾಗುತ್ತೆ, ಸೈಡಿಗೆಲ್ಲ ಈ ಥರ ಒಂದು ಬೇರ್ ಥರ ಹುಟ್ಕೊಂಡು, ಆ ಬೇರು ಮತ್ತೆ ಬೆಳ್ಕೊಂಡು ಇನ್ನೊಂದು ಗಿಡ ಆಗಿ ಹುಟ್ಟುತ್ತಾಗುತ್ತೆ. ಇದನ್ನು ನೀವು ಕಟ್ ಮಾಡಿ ತಗೊಂಡೋಗಿ ಎಲ್ಲಾದರೂ ಹೂಣು ಹಾಕಿದರೆ ಅದು ಇನ್ನೊಂದು ಗಿಡವಾಗಿ ಹುಟ್ಟುತ್ತಾ ಹೋಗುತ್ತೆ. ಈ ರೀತಿ ಆಗ್ತಕ್ಕಂಥ ಒಂದು ಕ್ರಿಯೆಗೆ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತಾ ಹೋಗುತ್ತೆ. ಈ ವೆಜಿಟೇಟಿವ್ ಪ್ರಾಪಗೇಷನ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ produce flowers and fruits earlier than those produced from seeds. It also helps in propagation of plants. ಈ ರೀತಿ ಆಗೋದ್ರಿಂದ ನಮಗೇನು ಮಾಡ್ತಾ ಹೋಗ್ಬೋದು, ನಾವು ಹೊಸ ಪ್ಲ್ಯಾಂಟ್ಸ್ಗಳನ್ನ ವೆಜಿಟೇಟಿವ್ ಪಾರ್ಟ್ಸಿಂದ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಗುಲಾಬಿ ಹೂವಿನ ಗಿಡ ಇದೆಯಪ್ಪ, ಆ ಗುಲಾಬಿ ಹೂವಿನ ಗಿಡನ ಒಂದು 10 ತುಂಡುಗಳನ್ನ ಮಾಡಿಬಿಟ್ಟು ನಾವು ಒಂದೊಂದರಲ್ಲಿ ಅದನ್ನು ನೆಡ್ತಾ ಹೋದರೆ ಆ 10 ತುಂಡುಗಳಿಂದ 10 ಗಿಡಗಳಂತಕ್ಕಂಥವು ಹುಡ್ತಾ ಹೋಗ್ತವೆ. ಈ ರೀತಿ ವೆಜಿಟೇಟಿವ್ ಪ್ರಾಪಗೇಷನಿಂದ ಹೊಸ ವಸ್ತುಗಳನ್ನು, ಹೊಸ ನಾವು ಜೀವಿಗಳನ್ನು, ಹೊಸ ಪ್ಲ್ಯಾಂಟ್ಸ್ಗಳನ್ನು, ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸನ್ನು ಕೂಡ ನಾವು ತಯಾರು ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗುತ್ತೆ, ಫಸ್ಟಿಗೆ ನಾವು ಸೆಕ್ಷುವಲ್ ರಿಪ್ರೊಡಕ್ಷನನ್ನು ಫ್ಲವರ್ಸಲ್ಲಿ ನೋಡ್ತಾ ಹೋಗೋಣ, ಪ್ಲ್ಯಾಂಟ್ಸಲ್ಲಿ ನೋಡೋಣ, ಆಮೇಲೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಹೇಗಾಗುತ್ತೆ ಅಂತಕ್ಕಂಥದ್ದು ಸ್ಟಡಿ ಮಾಡ್ತಾ. Okay, I think you have all understood this, the how do organism reproduces ಅಂತಕ್ಕಂಥದ್ದು, ಮತ್ತು ಇದರಲ್ಲಿ ಯಾವ ರೀತಿ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಅಂದರೆ ಏನು, ಹೇಗೆ ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ, ಟೈಪ್ಸ್ ಆಫ್ ರೀಪ್ರೊಡಕ್ಷನ್ಸ್ ಯಾವ್ಯಾವ ಇದ್ದಾವೆ, ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಏನು, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಏನು. ಎಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ 6 ಟೈಪ್ಸ್ ಇರ್ತಕ್ಕಂಥ ರೀಪ್ರೊಡಕ್ಷನ್ ಇದ್ದಾವೆ. ಯಾವ್ಯಾವು? ಫಿಷನ್ನು, ಬಡ್ಡಿಂಗು, ರೀಜೆನರೇಷನ್ನು, ಮತ್ತು ಫ್ರ್ಯಾಗ್ಮೆಂಟೇಷನ್ನು, ಮತ್ತು ಅದೇ ರೀತಿ ಸ್ಪೋರ್ ಫಾರ್ಮೇಷನ್, ಮತ್ತು ವೆಜಿಟೇಟಿವ್ ಪ್ರಾಪಗೇಷನ್ ಅಂತಕ್ಕಂಥದ್ದು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋದು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.